ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಒಂದು ಈಸಿಯಾಗಿ ನಿಮಗೆ ಡ್ರೈ ಫ್ರೂಟ್ಸ್ ಲಾಡು ಮಾಡೋದು ತೋರಿಸ್ಕೊಡ್ತೀನಿ. ಈ ಡ್ರೈ ಫ್ರೂಟ್ಸ್ ಲಾಡು ಎಲ್ತು ಕೂಡ ಒಳ್ಳೆಯದು. ಸೊ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟವಾಗುವಂಥ ರೆಸಿಪಿ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಬರೋಣ. ಇಲ್ಲಿ ಒಂದು 1/4 kgಗಿಂತ ಸ್ವಲ್ಪ ಕಡಿಮೆ, ಅಂದರೆ ಸುಮಾರು 1 ಕಪ್ ಆಗೋಷ್ಟು ಖರ್ಜೂರ ತಗೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಮಧ್ಯದಲ್ಲಿರುವಂಥ ಬೀಜನ ತೆಗೆದ್ಬಿಡಿ. ಹಾಗೆ ಇಲ್ಲಿ ಒಂದು 6 ಟೇಬಲ್ ಸ್ಪೂನ್, ಸುಮಾರು ಒಂದು ಅರ್ಧ ಕಪ್ ಆಗೋಷ್ಟು ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಎಳ್ಳು, ಮತ್ತು ಇಲ್ಲಿ ಒಂದು 1/4 ಕಪ್ ಆಗೋಷ್ಟು ಗೋಡಂಬಿ ತಗೊಂಡಿದ್ದೀನಿ. ಮಿನಿಮಮ್ ಒಂದು 20 ಗೋಡಂಬಿ ಬೇಕಾಗುತ್ತೆ. 1 ಟೇಬಲ್ ಸ್ಪೂನ್ ಗಸಗಸೆ ತಗೊಂಡಿದ್ದೀನಿ. ಒಂದು 1/4 ಕಪ್ ಆಗೋಷ್ಟು ಪಿಸ್ತಾ ಕಟ್ ಮಾಡಿರೋದು, ಒಂದು 1/4 ಕಪ್ ಆಗೋಷ್ಟು ಬಾದಾಮಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಒಣ ಕೊಬ್ಬರಿ, ಅಂದರೆ ಡ್ರೈ ಕೊಬ್ಬರಿ, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4 ರಿಂದ 5 ಟೇಬಲ್ ಸ್ಪೂನ್ ತುಪ್ಪ. ಈಗ ಹೇಗೆ ಮಾಡೋದಂತ ನೋಡ್ಕೊಬರೋಣ ಬನ್ನಿ. ಈಗ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಳ್ಳು ಮತ್ತು ಗಸಗಸೆ ಹಾಕೊಂಡು ಹುರ್ಕೊಬೇಕಾಗುತ್ತೆ. ಸೊ ಅಕಸ್ಮಾತ್ ನೀವು ಪ್ರೆಗ್ನೆಂಟ್ ಲೇಡಿಗೆ ಲಾಡು ರೆಸಿಪಿನ ಮಾಡ್ಕೊಡ್ಬೇಕಾದ್ರೆ ಸೊ ಎಳ್ಳನ್ನ ಸ್ಕಿಪ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ನಾರ್ಮಲಾಗಿ ಎಲ್ಲರೂ ತಿನ್ನೋದಾದರೆ ಕೂಡ ನೀವು ಯೂಸ್ ಮಾಡ್ಕೋಬೋದು. ಕೆಲವ್ರಿಗೆ ಎಳ್ಳು ಇಷ್ಟಪಡಲ್ಲ, ಅಂಥವ್ರು ಕೂಡ ಸ್ಕಿಪ್ ಮಾಡ್ಕೋಬೋದು. ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನು ಹುರ್ಕೊಂಡಿದ್ದೀನಿ. ಜಸ್ಟ್ 1 ನಿಮಿಷ ಹುರ್ಕೊಳ್ಳಿ, ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಇವಾಗ ಅದು ಹುರಿದಿದ್ದಾದಮೇಲೆ ಅದೇ ಫ್ರೈ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಗೋಡಂಬಿ, ಬಾದಾಮಿ, ಪಿಸ್ತಾ ಎಲ್ಲ ಹಾಕ್ಕೊತಾ ಇದ್ದೀನಿ. ನೋಡಿ, ನಿಮ್ಗೇನಾದರೂ ತುಪ್ಪ ಇಷ್ಟ ಆಗಲ್ಲ ಅಂದರೆ ಸೊ ಸ್ಕಿಪ್ ಮಾಡಿಕೊಂಡು ಜಸ್ಟ್ ಡ್ರೈ ಫ್ರೈ ಕೂಡ ನೀವು ಮಾಡ್ಕೊಬೋದು. ಅದೇ ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಉಂಡೆ ಕಟ್ಟೋಕ್ಕೆ ಕೂಡ ಈಸಿ ಆಗುತ್ತೆ. ಹಂಗಾಗಿ ಇದನ್ನು ಅಷ್ಟೇ ಜಸ್ಟ್ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ತೀರಾ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಸೊ ಅದೆಲ್ಲ ಫ್ರೈ ಆದಮೇಲೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಣಗಿದ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಸೊ ಇದಕ್ಕೆ ನಾನು ಹುರಿದಿರೋ ಅಂಥ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಏನು ಮಾಡಬೇಕಂದ್ರೆ ಫ್ರೆಂಡ್ಸ್, ಇದನ್ನು ತೀರಾ ನುಣ್ಣಗೆ ಪೌಡ್ರ್ ಥರ ಮಿಕ್ಸಿಯಲ್ಲಿ ಪುಡಿ ಮಾಡೋಕ್ಕೆ ಹೋಗಬಾರ್ದು. ಜಸ್ಟ್ ಆಫ್ ಮಾಡಿ ಆನ್ ಮಾಡಿ ಒಂದು 3 ಸರಿ ಆ ಥರ ಮಾಡಿ, ಆವಾಗ ಅದು ತರ್ತರಿಯಾಗಿ ಪುಡಿ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಅದೇ ರೀತಿ ತರ್ತರಿಯಾಗಿ ಪುಡಿ ಮಾಡ್ಕೊಬಂದಿದ್ದೀನಿ. ತೀರಾ ನುಣ್ಣಗೆ ಪೌಡ್ರ್ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಬಾಯಿಗೆ ಸ್ವಲ್ಪ ದಪ್ಪಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ಖರ್ಜೂರ ಹಾಕ್ಕೊತಾ ಇದ್ದೀನಿ. ಆದಷ್ಟು ಖರ್ಜೂರನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಮಿಕ್ಸಿ ಜಾರಲ್ಲಿ ಸೊ ಅದೆಲ್ಲ ಅಂಟು ಥರ ಬರುತ್ತಲ್ಲ, ಮಿಕ್ಸಿ ಜಾರ್ ಕೂಡ ಹಾಳಾಗುತ್ತೆ. ಅದಕ್ಕೋಸ್ಕರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಇದಕ್ಕೊಂದು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಂಡು ಇದನ್ನು ಅಷ್ಟೇ ಒಂದು 3 ರಿಂದ 4 ಸರಿ ಆಫ್ ಮಾಡಿ ಆನ್ ಮಾಡಿ, ಆಫ್ ಮಾಡಿ ಆನ್ ಮಾಡಿ. ಸೊ ಅವಾಗ ಅದು ಕರೆಕ್ಟಾಗಿ ಒಂದೇ ಸಮ ಅದು ಪೌಡ್ರ್ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ತೀರಾ ನುಣ್ಣಗೆ ಪೌಡ್ರ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ದಪ್ಪಕ್ಕೆ ಇರಲಿ. ಇವಾಗ ಇದನ್ನೊಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಹುರಿದಿರೋಂಥ ಗಸಗಸೆ ಮತ್ತು ಎಳ್ಳು ಕೂಡ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಒಂದು ರೆಸಿಪಿನ ನೀವು ಮಾಡಿಟ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ಮಕ್ಕಳಿಗೆ ಕೊಡ್ಬೋದು. ಮತ್ತು ಡಯಟ್ ಮಾಡೋರ್ಗಂತೂ ತುಂಬ ಹೆಲ್ತಿಗೂ ಕೂಡ ಒಳ್ಳೆಯದು. ಸೊ ಡ್ರೈ ಫ್ರೂಟ್ಸ್ ಅಂದ್ರೇ ಹೆಲ್ತಿಗೆ ಒಳ್ಳೇದಲ್ವ. ಹಂಗಾಗಿ ಇದಕ್ಕೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆ ಕಟ್ಕೋಬೋದು. ಸೊ ನೋಡ್ತಾ ಇರ್ಬೋದು, ಈ ಸೈಜ್ಗೆ ಉಂಡೆ ಕಟ್ಕೊಳ್ಳಿ ಸಾಕು. ತೀರಾ ದೊಡ್ಡದಾಗಿದೆ, ಚೆನ್ನಾಗಿರಲ್ಲ. ಸೊ ಈ ಥರ ಒಂದು ರೆಸಿಪಿನ ನೀವು ಯಾವುದೇ ರೀತಿ ಫಂಕ್ಷನಲ್ಲಾದರೂ ಇಲ್ಲ ನಿಮ್ಮ ಮನೇಲಿ ಯಾವುದೇ ರೀತಿ ಒಂದು ದೇವ್ರ ನೈವೇದ್ಯ ಕೂಡ ಇಡ್ಬೋದು. ಈ ಥರ ಮಾಡಿ ನೋಡಿ. ಈ ರೆಸಿಪಿನ ನೀವು ಈ ಥರ ಮಾಡಿಬಿಟ್ಟು ಒಂದು 15 ರಿಂದ 20 ದಿವಸ ನೀವು ಒಂದು ಬಾಕ್ಸಲ್ಲಿ ಕೂಡ ಇಟ್ಕೋಬೋದು. ಫ್ರೆಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಇವತ್ತು ಮಾಡಿರೋಂಥ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.